ಹಾಯ್, ನಾವಿವತ್ತು ಬಂದಿದ್ದೀವಿ ಚಾಟ್ ಹೌಸ್ಗೆ. ಇದು ನನಗೆ, ನನ್ನ ಮಗುಗೆ ಮತ್ತು ನನ್ನ ಹೆಂಡತಿಗೆ ಒನ್ ಆಫ್ ದಿ ಫೇವ್ರೆಟ್ ಚಾಟ್ ಹೌಸು. ಇಲ್ಲಿ ಒಂದಷ್ಟು ನಮಗೆ ಫೇವ್ರೆಟ್ ಚಾಟ್ಸ್ ಇದೆ, ಅದನ್ನು ನಾವಿವತ್ತು ಟ್ರೈ ಮಾಡ್ತೀವಿ. ಅದು ಹೇಗಿದೆ ಅಂತ ನಿಮಗೂ ಹೇಳ್ತೀವಿ. ಈ ಶಾಪ್ ಇರೋದು ಮಂಡಿ ಪೊಲೀಸ್ ಸ್ಟೇಷನ್ ರೋಡಲ್ಲಿ ರುದ್ರಪ್ಪ ಸ್ಕೂಲ್ ಪಕ್ಕ. ಸೊ ಯಾರ್ಯಾರು ಇದನ್ನು ಟ್ರೈ ಮಾಡಬೇಕು ಅಂದ್ಕೊಂಡಿದ್ದೀರಾ ಇಲ್ಲಿಗೆ ಬಂದು ಟ್ರೈ ಮಾಡ್ಬೋದು. ಅದಕ್ಕಿಂತ ಮುಂಚೆ ಇದು ಹೇಗಿದೆ ಅಂತ ನಾನು ಟೇಸ್ಟ್ ಮಾಡಿ ನಿಮಗೆ ರಿವ್ಯೂ ಹೇಳ್ತೀನಿ. ಬನ್ನಿ ಒಳಗೋಣ. ಓಕೆ, ನಾವಿವಾಗ ಫಸ್ಟ್ ಟ್ರೈ ಮಾಡ್ತಾ ಇರೋದು ನಮ್ಮ ಮೋಸ್ಟ್ ಫೇವ್ರೇಟ್ ಬನ್ನಿಪಟ್ ಮಸಾಲ. ಓಕೆ, ಇವಾಗ ಟ್ರೈ ಮಾಡ್ತಾ ಇದ್ದೀನಿ ಬನ್ನಿಪಟ್ ಮಸಾಲ. ಮಯೋನೀಸ್ ಮತ್ತು ಟೊಮೆಟೊ ಕೆಚಪ್ದು ಫ್ಲೇವರು, ಟೊಮ್ಯಾಟೊ, ಈರುಳ್ಳಿ ಮತ್ತು ಇವ್ರು ಹಾಕಿರೋ ಸೀಕ್ರೆಟ್ ಮಸಾಲ, ಅದು ಟೇಸ್ಟು ಸಕ್ಕತ್ತಾಗಿದೆ. ದೇಸಿ ಬರ್ಗರ್ ಅಂತ ಹೇಳ್ಬೋದು ಇದಕ್ಕೆ, ರಿಯಲ್ ದೇಸಿ ಬರ್ಗರ್. ಅದೊಂದು ಆ ಕ್ರಂಚಿನೆಸ್ಸು, ಪ್ರತಿಯೊಂದು ಬೈಟಲ್ಲೂ ಆ ಕರುಮ್ ಫೀಲು. ತುಂಬ ಜನಕ್ಕೆ ಎಷ್ಟೊಂದು ಕಡೆ ಬರ್ಗರ್ ಟ್ರೈ ಮಾಡಿ ಒಂದು ಡಿಸ್ಸ್ಯಾಟಿಸ್ಫೈಡ್ ಫೀಲ್ ಇರುತ್ತೆ, ಏನೋ ಮಿಸ್ಸಿಂಗು, ಏನೋ ಸಿಗ್ತಾ ಇಲ್ಲ ಅಂತ. ಆ ಮಿಸ್ಸಿಂಗು ಸಿಗ್ತಾ ಇಲ್ಲ ಎಲ್ಲ ಇದರಲ್ಲಿದೆ. ತುಂಬ ಖಾರ ಇಲ್ಲ, ತುಂಬ ಸ್ವೀಟಾಗೂ ಇಲ್ಲ, ಯಾವುದೂ ಹೆಚ್ಚು ಕಮ್ಮಿ ಅನ್ನಂಗಿಲ್ಲ. ಪರ್ಫೆಕ್ಟ್ಲಿ ಬ್ಯಾಲೆನ್ಸ್ಡ್. ಸೊ ಇದು ಮೋಸ್ಟ್ ಸ್ಯಾಟಿಸ್ಫೈಯಿಂಗ್ ಬರ್ಗರ್, ದೇಸಿ ಬರ್ಗರ್. ಈಗ ಹೋಗೋಣ ನಮ್ಮ ನೆಕ್ಸ್ಟ್ ಚಾಟ್ಗೆ. ನಾವಿವಾಗ ಟ್ರೈ ಮಾಡ್ತಾ ಇದ್ದೀವಿ ಡಿಸ್ಕೋ ಚಾಟ್. ಇದಕ್ಕೆ ಹಾಕಿದ್ದಾರೆ ಡಿಸ್ಕೋ ಬೋಟಿ, ಅವ್ರದ್ದೊಂದು ಸೀಕ್ರೆಟ್ ಸ್ವೀಟ್ ಸಾಸ್ ಹಾಕಿದ್ದಾರೆ, ಸ್ವೀಟ್ ಟೇಸ್ಟ್ ಇದೆ. ಮತ್ತು ಮೊಸರು ಹಾಕಿದ್ದಾರೆ, ಒಂದಷ್ಟು ಸೀಕ್ರೆಟ್ ಮಸಾಲಗಳು ಹಾಕಿದ್ದಾರೆ. ಅದ್ರ ಮೇಲ್ಗಡೆ ಖಾರ ಬೂಂದಿ, ಇನ್ನೊಂದೇನದು ಕ್ಯಾರೆಟ್ ಮತ್ತು ಈರುಳ್ಳಿ ಗಾರ್ನಿಷಿಂಗ್ ಮಾಡಿದ್ದಾರೆ. ಇಟ್ಸ್ ಅ ಕಾಂಬಿನೇಷನ್ ಆಫ್ ಕ್ರಿಸ್ಪಿ, ಟ್ಯಾಂಗಿ, ಸ್ಪೈಸಿ, ಟೇಸ್ಟಿ ಆ್ಯಂಡ್ ನಾಟ್ ಸೋ ಜಂಕಿ. ಚೆನ್ನಾಗಿದೆ. ಒಂದ್ಸರಿ ಈ ಡಿಸ್ಕೋ ಚಾಟ್ದು ನಾನ್ ಸ್ಟಾಪ್ ಈಟಿಂಗ್ ಕಾಂಟೆಸ್ಟ್ ಮಾಡಬೇಕು. ನಿಮ್ಗೆ ಯಾರಿಗಾದ್ರೂ ನನ್ನ ಜೊತೆ ಈಟಿಂಗ್ ಕಾಂಪಿಟೇಷನ್ ಮಾಡಬೇಕು ಅಂತ ಏನಾದರೂ ಆ ಧೈರ್ಯ, ಆ ಶಕ್ತಿ ಇದ್ದರೆ ಕಮೆಂಟ್ ಮಾಡಿ, ಮಾಡೋಣ. ಮೈಸೂರವರಾದರೆ ಮಾಡ್ರಪ್ಪ, ಬೇರೆ ಊರಿಗೆಲ್ಲ ಬಂದು ಮಾಡೋದು ಕಷ್ಟ. ಮೈಸೂರಲ್ಲಿ ಚಾಲೆಂಜ್ ಮಾಡೋಣ ಬನ್ನಿ. ಸೊ ಈಗ ಇದನ್ನು ತಿಂದಾಯಿತು, ನಮ್ಮ ನೆಕ್ಸ್ಟ್ ಸ್ನ್ಯಾಕಿಗೆ ಹೋಗೋಣ. ಈಗ ಟ್ರೈ ಮಾಡ್ತಾ ಇದ್ದೀನಿ ರಸಗುಲ್ಲ ಚಾಟ್. ಇದರಲ್ಲಿ ಹಾಕಿದ್ದಾರೆ ರಸಗುಲ್ಲ, ಮೊಸರು, ಖಾರ ಬೂಂದಿ, ಸೇವ್ ಮತ್ತೊಂದಷ್ಟು ಸೀಕ್ರೆಟ್ ಮಸಾಲೆಗಳು. ಈಗ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಆ್ಯಕ್ಚುಲಾಗಿ ಕರೆಕ್ಟಾಗಿ ಬ್ಲೆಂಡ್ ಮಾಡ್ಕೊಂಡು ನೀವೀಗ ಇನ್ನೊಂದು ಸ್ವಲ್ಪ ದೂರ ಹೋಗಿ ನಮ್ಮದು ಮಖನ ಫೋಕಸ್ ಮಾಡಿ, ಅದಾದಮೇಲಿಂದ ಇವಾಗ ಶುರು ಮಾಡೋಣ. ಮೊಸರಲ್ಲಿರೋ ಹುಳಿ, ಪುದೀನ ಚಟ್ನಿನಲ್ಲಿರೋ ಖಾರ, ರಸಗುಲ್ಲನಲ್ಲಿರೋ ಸ್ವೀಟು, ಅದ್ರ ಜೊತೆಗೆ ಇನ್ನೊಂದು ಸ್ವಲ್ಪ ಏನೇನೋ ಹುಳಿ ಮಸಾಲ ಟೇಸ್ಟು ಸೂಪರಾಗಿದೆ. ಒಂಥರ ಎಲ್ಲ ಫ್ಲೇವರೂ ಬಾಯೊಳಗಡೆ ಕಥಕ್ಕಳಿ ಆಡ್ತಾಯಿದೆ. ಚೆನ್ನಾಗಿದೆ. ಎಲ್ಲ ಫ್ಲೇವರ್ದು ಒಂದು ಎಕ್ಸ್ಟ್ರೀಮ್ ಟೇಸ್ಟ್ ಇದು. ಸ್ವೀಟ್, ಹುಳಿ, ಖಾರ, ಖಾರ, ಸಿಹಿ, ಚೆನ್ನಾಗಿದೆ. ಮೇಯ್ನಾಗಿ ಇದು ನಮ್ಮ ಮೊಸರು ಒಳಗಡೆ ಹಾಕ್ಕೊಡ್ತಾ ಇರೋದೇ ಒಂಥರ ಯೂನಿಕ್ ಟೇಸ್ಟ್, ಫ್ಲೇವರ್. ಈಗ ನಮ್ಮ ನೆಕ್ಸ್ಟ್ ಚಾಟ್ಗೆ ಹೋಗೋಣ. ಇವಾಗ ಟ್ರೈ ಮಾಡ್ತಾ ಇದ್ದೀವಿ ಪ್ರೋಟೀನ್ ಸಲಾಡ್. ಪ್ರೋಟೀನ್ ಸಲಾಡಲ್ಲಿ ಹಾಕಿದ್ದಾರೆ ಹೆಸರುಕಾಳು, ಈರುಳ್ಳಿ, ಕ್ಯಾರೆಟ್, ಸೌತೆಕಾಯಿ ಮತ್ತು ಮಾವಿನಕಾಯಿ, ಒಂದಷ್ಟು ಅವರ ಮಸಾಲಗಳು. ಶುರು ಮಾಡೋಣ. ಯೂಶಲಿ ಈ ಹೆಸರು ಕಾಳದು ಸ್ಪ್ರೌಟ್ಸ್ ತಿನ್ನಬೇಕಾದ್ರೆ ಅದೊಂಥರ ಹೆಸರು ಕಾಳದ ಒಂಥರ ವಾಸನೆ ಬರ್ತದೆ, ಅದೊಂಥರ ತಿನ್ನೋಕೆ ಕಷ್ಟ ಆಗುತ್ತೆ. ಸೊ ಇದರಲ್ಲಿ ಆ ಹೆಸರು ಕಾಳು ಸ್ಮೆಲ್ಲು ಅಷ್ಟು ಈಸಿಯಾಗಿ ಗೊತ್ತಾಗದೇ ಇರೋಂಗೆ ಈ ಮಾವಿನಕಾಯಿ
ಮತ್ತು ಈ ಮಸಾಲೆಗಳೆಲ್ಲ ಮುಚ್ಚಿಡ್ತಾ ಇದೆ. ಪ್ರೋಟೀನ್ ಸಲಾಡ್ನ ಈ ಥರ ಮಾಡ್ಕೊಂಡು ತಿಂದರೆ ನಮಗೆ ಬೋರ್ ಆಗಲ್ಲ, ಸಾಕು ಅನ್ಸೋದಿಲ್ಲ, ಎಷ್ಟು ಬೇಕಾದ್ರೂ ಚೆನ್ನಾಗಿ ತಿಂತಾ ಇರ್ಬೋದು. ನಾನು ಇದೇ ಥರ ಏನೇನಾದರೂ ಹೊಸದಾಗಿ ಟ್ರೈ ಮಾಡ್ತಾ ಇರ್ತೀನಿ. ಸೊ ನಿಮ್ಗೆ ಯಾವುದಾದ್ರೂ ಒಂದು ಒಳ್ಳೆ ಜಾಗ ಗೊತ್ತಿತ್ತು ಅಂದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನಾನು ಹೋಗಿ ಅಲ್ಲಿ ಟ್ರೈ ಮಾಡಿ ಅಲ್ಲಿ ಹೇಗಿದೆ ಅಂತ ನಾನು ರಿವ್ಯೂ ಹೇಳ್ತೀನಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್ ಬಾಯ್.